ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಮೊನ್ನೆ ತಾನೇ ನಡೆದಿರೋಂಥ ವಿಧಾನಸಭಾ ಶಾಸಕಾಂಗ ಸಭೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಮಾತನ್ನ ಹೇಳ್ತಾರೆ. ಅವ್ರು ಹೇಳ್ತಾರೆ, ಇದೊಂದು ಹೇಳುವಂಥ ಫ್ಲೋ ಅಲ್ಲಿ ಬಂದಿರುವಂತಹ ಒಂದು ಮಾತು ಅಂತ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹಣ ಒಟ್ಟಾರೆಯಾಗಿ 46,000 ಹಣವನ್ನು ನಾವು ಆಲ್ರೆಡಿ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಯಾರೆಲ್ಲ ಹಣವನ್ನ ಪಡ್ಕೊತಾ ಇದ್ದೀರಾ ಅವರೆಲ್ಲರೂ ಕೂಡ ಈ ವಿಡಿಯೋನ ಪೂರ್ತಿಯಾಗಿ ನೋಡೋದನ್ನ ಮಾತ್ರ ಮರಿಬೇಡಿ. ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡೋರು ಇದ್ದೇ ಇರ್ತಾರೆ. ಆ ಕಮೆಂಟ್ ಮಾಡೋರಿಗೆ ನಾನು ಯಾವುದೇ ರೀತಿಯಾಗಿ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ನಿಮ್ಗೊಂದು ಮಾತು ಗೊತ್ತಿದೆ ಅಲ್ವಾ, ಬಗ್ಳ್ತಾನೆ ಇರ್ತಾರೆ, ಅವರಿಗೆ ಯಾರು ಕೂಡ ಏನು ಹೇಳೋಕ್ಕೂ ಆಗಲ್ಲ. ಈಗ ಬಗಳೋರಿಗೆ ಏನು ಮಾಡೋಕ್ಕೂ ಯಾರ ಹತ್ರನೂ ಸಾಧ್ಯ ಇಲ್ಲ. ಬಗಳ್ತಾನೆ ಇರು ಅಂತ ಹೇಳ್ಬೋದು. 1 ಬಿಸ್ಕೆಟ್ ಹಾಕ್ಬೋದು, 2 ಬಿಸ್ಕೆಟ್ ಹಾಕ್ಬೋದು. ನಾಯಿಗಳಿಗೆ ಎಷ್ಟಂತ ಬಿಸ್ಕೆಟ್ ಹಾಕೋಕ್ಕಾಗತ್ತೆ ಅಲ್ವಾ? ಅದೇ ಥರನೇ ಇವು ನಾಯಿ ಅಂದರೆ ನಿಯತ್ತಿನ ಪ್ರಾಣಿ. ಆ ನಾಯಿಗಳು ಬೇರೆ, ಈ ಹುಚ್ಚಿಡ್ದಿರೋಂಥ ನಾಯಿಗಳು ಬೇರೆ ಅಂತ ನಾನು ಹೇಳ್ತೀನಿ. ಕಮೆಂಟ್ ಮಾಡ್ತಾನೆ ಇರ್ತಾರೆ, ನಿಂದು ಇದೇ ಆಯ್ತು ಬಿಡಮ್ಮ, ನಿಂಗೆ ಇದೇ ಕೆಲಸನ ಬಿಡಮ್ಮ ಅಂತ. ಹೌದು, ನನಗೆ ಇದೇ ಕೆಲಸನೇ, ಅದಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಿಂಗೆ ನೋಡೋಕೆ ಇಷ್ಟ ಇಲ್ವಾ? ಬೇಡ, ನೋಡಬೇಡ. ನನ್ನ ವಿಡಿಯೋಗಳನ್ನ ನೋಡೋರು 1000 ಜನ ಇದ್ದಾರೆ. ಹಾಗೆಯೇ ನನ್ನ ಚಾನಲ್ನ ಈಗಾಗಲೇ 1,00,000 ಜನ ಕೂಡ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಅಂದರೆ ನನ್ನ ವಿಡಿಯೋಗಳನ್ನ ನೋಡಿ ಅವ್ರಿಗೆ ಇಷ್ಟ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಹೊರತು ನಿನ್ನ ಈ ಥರ ದರಿದ್ರ ಕಮೆಂಟ್ಗಳನ್ನ ನೋಡಿ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದನ್ನ ಮರಿಬೇಡಿ ಸ್ನೇಹಿತರೆ. ಯಾಕೆ ಅಂದರೆ ಈ ಥರ ತುಂಬ ಚೆನ್ನಾಗಿದೆ. ಇದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಹಾಗೇನೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊಂತ ಇರೋರಿಗೆ, ಅವಶ್ಯಕತೆ ಇದ್ದವರಿಗೆ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆಯಿಂದ ಉಪಯೋಗ ಆಗಿದೆ ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್. ಕೆಲವೊಂದು 2 ಜನ ಬಂದು ಕಮೆಂಟ್ ಮಾಡಿದ ತಕ್ಷಣ ಅದೇನು ಹಾಳಾಗುವಂಥ ವಿಚಾರ ಆಗಲಿ ಅಥವಾ ತಲೆ ಹೋಗುವಂಥ ವಿಚಾರ ಏನೂ ಇರೋದಿಲ್ಲ. ಆದರೂ ಕೂಡ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಚೀಪ್ ಮೆಂಟ್ಯಾಲಿಟಿ ಎಷ್ಟಿದೆ. ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡೋಕ್ಕೆ ನಿಮ್ಗೆ ಟೈಮ್ ಇಲ್ಲ, ಅಥವಾ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದ್ರಲ್ಲೇ ನಿಮ್ಮ ಟೈಮ್ ಕಳ್ಕೊಂಡು ಹೋಗ್ತೀರಾ. ವಿಡಿಯೋ ನೋಡ್ತಾ ಇದ್ದೀರಾ ಅಂದಮೇಲೆ ನಿಮ್ಗೆ ನೋಡೋಕೆ ಇಷ್ಟ ಇಲ್ಲ ಅಂದರೆ ಖಂಡಿತ ನೋಡಬೇಡಿ. ನೋಡಿಬಿಟ್ಟು ಮಾಹಿತಿಯನ್ನು ತಿಳ್ಕೊಂಡು, ಅಥವಾ ಮಾಹಿತಿ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಬೇಡ, ನೋಡೋದೇ ಬೇಡ ಅಂತಲೇ ನಾನು ಹೇಳ್ತಾ ಇದ್ದೀನಲ್ಲ. ಕಮೆಂಟ್ ಬಾಕ್ಸ್ ಫ್ರೀ ಇದೆ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ, ಅಥವಾ ನಾನು ಒಂದು ಕಮೆಂಟಿಗೆ ಒಂದು 1,000 ರೂಪಾಯಿನೋ 500 ರೂಪಾಯಿನೋ ಅಂತ ಯೂಟ್ಯೂಬಿಂದನೇ ಒಂದು ಚಾರ್ಜಸ್ ಇಟ್ಬಿಟ್ಟಿದ್ರೆ ನೀವು ದೇವರಣೆಗೂ ಕಮೆಂಟ್ ಮಾಡ್ತಿದ್ರ. 100% ನನ್ನ ಚಾನಲಿಗಂತಲ್ಲ, ಯಾರ ಚಾನಲಿಗೂ ಕಮೆಂಟ್ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ಅಷ್ಟು ನಿಮ್ಮ ಚೀಪ್ ಮೆಂಟಾಲಿಟಿ ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ. ಈಗ ಈ ವಿಚಾರವನ್ನು ಇಲ್ಲಿಗೆ ಬಿಟ್ಬಿಡೋಣ ಅನ್ನೋದಕ್ಕಿಂತ ಇಂಥ ಚೀಪ್ ಮೆಂಟಾಲಿಟಿ ಜನರ ಹತ್ರ ನಾನು ಮಾತಾಡೋಕ್ಕಾಗಲ್ಲ. ಈಗ ನಮ್ಮ ಜೊತೆಗೇನೆ ನಾನು ಯಾರು ಅನ್ನೋದು ಗೊತ್ತಿಲ್ಲ, ವೀಡಿಯೋದಲ್ಲಿ ಒಂದು 5 ರಿಂದ 10 ನಿಮಿಷ ವೀಡಿಯೋ ನೋಡ್ತೀರಾ, ಮಿನಿಮಮ್ ಅಂದ್ರೆ 15 ನಿಮಿಷ ವೀಡಿಯೋ ನೋಡ್ತೀರಾ. ಅದ್ರ ಬಗ್ಗೆನೇ ಕಮೆಂಟ್ ಮಾಡೋದ್ರ ಬದಲು ನಿಮ್ಮ ಮನೇಲಿರುವಂಥ ಹೆಣ್ಮಕ್ಳಿಗೆ ನಿಮಗೆ ಮಾಡೋಕ್ಕೆ ಬೇರೆ ಕೆಲಸ ಅಂತ ಇಲ್ವಾ ಅಂತ ಯಾವ ಥರ ಕಮೆಂಟ್ ಮಾಡ್ತೀರಾ ಅಂತ ನನಗೆ ಅರ್ಥ ಆಗಲ್ಲ. ನಿಮ್ಮ ಮನಸ್ಥಿತಿನ, ಮೈಂಡ್ ಸೆಟ್ನ ಫಸ್ಟ್ ಚೇಂಜ್ ಮಾಡ್ಕೊಳ್ಳಿ. ಅಥವಾ ನಿಮ್ಮ ತಲೆ ನಿಮ್ಮ ಅಸ್ತಿತ್ವದಲ್ಲಿ ಇಲ್ವೋ, ಅಥವಾ ನಿಮ್ಮ ಬುದ್ಧಿ ನಿಮ್ಮ ಸ್ಥೀಮಿತದಲ್ಲಿ ಇಲ್ಲ ಅಂದರೆ ದಯವಿಟ್ಟು ಹೋಗಿ ಚೆಕಪ್ ಮಾಡಿಸ್ಕೊಳೋದು ಮಾತ್ರ ಮರಿಬೇಡಿ, ಆಯಿತಾ? ಈಗ ಗೃಹಲಕ್ಷ್ಮಿ ಯೋಜನೆ ವಿಚಾರಕ್ಕೆ ಬರೋದಾದರೆ, ಗೃಹಲಕ್ಷ್ಮಿ ಯೋಜನೆಯ ಒಟ್ಟಾರೆಯಾಗಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾ ಇದ್ದಾರೆ 46,000 ಖಾತೆಗಳಿಗೆ ಹಣ ಜಮಾ ಆಗಿದೆ. ಅಂದರೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ 23 ಕಂತಿನ ಹಣ ಖಾತೆಗಳಿಗೆ ಜಮಾ ಆಗಿದೆ. ಕೆಲವರಿಗೆ ಹಣನೇ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ, ಇನ್ನು ಕೆಲವರು ನಮ್ಮ ಹಣ ಬಂದಿದೆ, ಆಲ್ರೆಡಿ ಖಾತೆಗಳಿಗೆ ಸಿಕ್ಕಿದೆ ಅಂತ. ಹಣ ಬರದೇ ಇದ್ದವರು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ. ಯಾಕಂದರೆ ನಿಮ್ಮ ಪ್ರತಿಯೊಂದು ಕಮೆಂಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂದರೆ ನೀವು ಮಾಡುವಂಥ ಕಮೆಂಟು ಬೇರೆಯವರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಎಷ್ಟೋ ಜನ ನಮ್ಮ ಗೃಹಲಕ್ಷ್ಮಿ ಯೋಜನೆ ಬರಲ್ಲ, ಇನ್ನು ಮುಂದೆ ಕ್ಯಾನ್ಸಲ್ ಆಯಿತು. ಇಲ್ಲಿ ಎಲ್ಲೂ ಕೂಡ ಸರ್ಕಾರ ಬಂದ್ಬಿಟ್ಟು, ಅಥವಾ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸರು, ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು, ಅಥವಾ ನಿಮ್ಗೆಲ್ಲರಿಗೂ ಕೂಡ DK ಶಿವಕುಮಾರ್ ಸರು ಎಲ್ಲೂ ಕೂಡ ಅನೌನ್ಸ್ಮೆಂಟ್ ಮಾಡಿಲ್ಲ. ಅಥವಾ ಕಾಂಗ್ರೆಸ್ಸಿನ ಸಚಿವರು ಕೂಡ ಎಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿದೆ ಅಂತ ಅನೌನ್ಸ್ಮೆಂಟ್ ಮಾಡಿಲ್ಲ. ಈ ಸುಳ್ಳು ಕಮೆಂಟ್ಗಳನ್ನ ಏನು ಹಾಕ್ತೀರಾ? ನಿಮಗೆ ಇದರಿಂದ ಏನು ಪ್ರಯೋಜನ ಅನ್ನೋದು ನನಗೆ ಗೊತ್ತಿಲ್ಲ. ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ನಮ್ಗೆ ಗೃಹಲಕ್ಷ್ಮಿ ಅವಶ್ಯಕತೆ ಇದೆ, ನಮ್ಗೆ ಹಣ ಬರೋದು ಲೇಟ್ ಆಗ್ತಿದೆ, ಬಟ್ ಬೇಕು ಹಣ.
ಅವಶ್ಯಕತೆ ಇದೆ, ಸರಿಯಾದ ಟೈಮಿಗೆ ಹಣವನ್ನು ಹಾಕಿ ಅಂತ. ಇನ್ನು ಕೆಲವರು ನಮ್ಗೆ ಹಣವೇ ಬೇಡ, ತರಕಾರಿ ಬೆಲೆಗಳನ್ನು ಅಥವಾ ದಿನಸಿ ಸಾಮಗ್ರಿ ಬೆಲೆಗಳನ್ನು ಕಡಿಮೆ ಮಾಡಿ ಅಂತ. ಇದು ಕೂಡ ಒಳ್ಳೆ ವಿಚಾರನೆ. ಇನ್ನು ಕೆಲವರು ಇಲ್ಲ ಗೃಹಲಕ್ಷ್ಮಿನೇ ಕ್ಯಾನ್ಸಲ್ ಆಗಿದೆ, ಏನೋ ಒಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸೋಂಥದ್ದು, ಅಥವಾ ಅವ್ರು ಕಮೆಂಟ್ ಮಾಡೋದನ್ನು ಯಾರು ನೋಡಿಬಿಟ್ಟು ಅವ್ರ ಕಮೆಂಟಿಗೆ ಲೈಕ್ ಮಾಡಿ ಅಥವಾ ಅಲ್ಲಿ ಕಾಂಟ್ಯಾಕ್ಟ್ ಮಾಡೋ ಥರ ಏನಾದ್ರು ಇದೆಯೋ ಅನ್ನೋ ಥರ ಅವರು ಮೈಂಡ್ಸೆಟ್, ಅದು ವಿಚಿತ್ರವಾದ ಮೈಂಡ್ಸೆಟ್ಟಲ್ಲಿ ಕಮೆಂಟ್ ಮಾಡ್ತೀರಾ. ಈ ಬುದ್ಧಿಯನ್ನು ಫಸ್ಟು ಬಿಟ್ಬಿಡಿ. ಇಲ್ಲಿ ಎಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಕ್ಯಾನ್ಸಲ್ ಆಗಿಲ್ಲ. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ 46,000 ಹಣ ಖಾತೆಗಳಿಗೆ ಜಮಾ ಆಗಿದೆ ಅಂತ. ನನ್ನ ವಿಡಿಯೋನ ಯಾರೆಲ್ಲ ಈಗ ಪ್ರೆಸೆಂಟ್ ಆಗಿ ನೋಡ್ತಾ ಇದ್ದೀರಾ ಅಥವಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವರು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊತಾ ಇದ್ದೀರಾ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾಕೆ ಅಂದರೆ ನಿಮ್ಗೆ ಎಷ್ಟು ಸಾವಿರ ಹಣ ನಿಮ್ಮ ಖಾತೆಗೆ ಜಮಾ ಆಗಿದೆ. ಕೆಲವರಿಗೆ 40,000 ಸಿಕ್ಕಿದೆ, ಕೆಲವ್ರಿಗೆ 42,000 ಸಿಕ್ಕಿದೆ, 44,000, 46,000. ಅವ್ರು ಹೇಳ್ತಾ ಇರೋದು 46,000 ಅಂತ. ನಿಮ್ಮ ಖಾತೆಗಳಿಗೆ ಎಷ್ಟು ಹಣ ಜಮಾ ಆಗಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗಲಿ. ಕೆಲವರಿಗೆ 23ನೇ ಕಂತಿನ ಹಣವೂ ಕೂಡ ಕಂಪ್ಲೀಟಾಗಿ ಜಮಾ ಆಗಿದೆ, ಇನ್ನೂ ಕೂಡ ಕೆಲವರಿಗೆ 23ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬರ್ದೇ ಇದ್ದವರು ವರಿ ಮಾಡ್ಕೋಬೇಡಿ ಸ್ನೇಹಿತರೆ, ಡೆಫಿನೆಟ್ಲಿ ಬರುತ್ತೆ. ನೀವು ಟ್ಯಾಕ್ಸ್ ಪೇಯರ್ ಅಲ್ಲ ಅಂದರೆ ಡೆಫಿನೆಟ್ಲಿ ಆಗಿ ಬರುತ್ತೆ. ಈಗಾಗಲೇ ಹೇಳಿದ್ದಾರೆ ಸಿದ್ದರಾಮಯ್ಯ ಸರ್ ಕೂಡ. ಇವತ್ತಿನ ಒಂದು ನ್ಯೂಸ್ ರಿಪೋರ್ಟರ್ ಕೇಳಿರುವಂಥ ಪ್ರಶ್ನೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ, ಹೌದು ಈಗಾಗಲೇ ನಾವು 46,000 ಕಂತಿನ ಹಣವನ್ನು ಜಮಾ ಮಾಡಿದ್ದೀವಿ. 1 ಕೋಟಿ ಲಕ್ಷ ಎಷ್ಟೋ 1 ಕೋಟಿ ಮೇಲ್ಪಟ್ಟ ಮಹಿಳೆಯರಿಗೆ ಪ್ರತಿಯೊಬ್ಬರಿಗೂ 46,000 ರೂಪಾಯಿ ಥರ ಹಣ ಜಮಾ ಆಗಿದೆ. ನಾನು ಹೇಳುವಂಥ ಫ್ಲೋ ಅಲ್ಲಿ ಸ್ವಲ್ಪ ಮಿಸ್ ಆಗಿ ಹೇಳಿದ್ದೀನಿ ಹೊರತು ಬೇರೆ ಕಾರಣ ಅಲ್ಲ. ಗೃಹಲಕ್ಷ್ಮಿ ಯೋಜನೆ ಹಣ ಏನೇನು ಪೆಂಡಿಂಗ್ ಇದೆ ಆ ಪೆಂಡಿಂಗ್ ಇರೋ ಹಣವನ್ನು ನಾವು ಜಮಾ ಮಾಡ್ತೀವಿ. ಜಮಾ ಮಾಡಿ ಖಾತೆಗಳಿಗೆ ಜಮಾ ಆಗುತ್ತೆ. ಸರ್ವರ್ ಇಶ್ಯೂ ಇರೋದ್ರಿಂದ ಡಿಲೇ ಆಗ್ತಿದೆ ಅಂತ ಹೇಳಿದ್ದಾರೆ. ಸೊ ಇದನ್ನು ಹೊರತುಪಡಿಸಿ ಬೇರೆ ಏನು ಹೇಳಿಲ್ಲ. ಆ ವಿಡಿಯೋ ಕ್ಲಿಪ್ಪಿಂಗನ್ನು ಕೂಡ ನಿಮ್ಗೆ ಲಾಸ್ಟಲ್ಲಿ ಹಾಕ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸುಮ್ಮನೆ ಈ ಥರ ವಿಚಾರಗಳನ್ನು ಬಿಟ್ಬಿಡಿ. ಸುಮ್ಮನೆ ಹೇಳಕ್ಕೆ ಹೋಗ್ತೀರಾ, ಆಮೇಲೆ ಇನ್ನೇನೋ ವಿಷಯ ಇರುತ್ತೆ ಅದ್ರ ಬಗ್ಗೆ ನೀವು ಅರ್ಥನೇ ಮಾಡ್ಕೊಡಲ್ಲ. ನ್ಯೂಸ್ಗಳಲ್ಲಿ ತೋರಿಸ್ತಾ ಇದ್ದಾರೆ, ನೀವು ನೋಡ್ತಾ ಇರುವಂಥ ಮೊಬೈಲ್ಗಳಲ್ಲಿ ಬರ್ತಾ ಇದೆ ಹಣ ಕ್ಯಾನ್ಸಲ್ ಆಗಿದೆ, ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅಂದಿದ್ರೆ ನ್ಯೂಸ್ ರಿಪೋರ್ಟರ್ಗಳು ಬಿಡ್ತಾ ಇದ್ರ, ಅಥವಾ ವಿರೋಧ ಪಕ್ಷದವ್ರು ಬಿಡ್ತಾ ಇದ್ರ, ಅಥವಾ ಜನರು ಕೂಡ ಬಿಡ್ತಾ ಇದ್ರ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊಂಡು. ಯಾಕೆ ನೀವು ಸ್ಟಾಪ್ ಮಾಡಿದ್ರಿ? 5 ವರ್ಷ ಕೊಡ್ತೀನಿ ಅಂದಿರ್ತಾರೆ, ಕೊಡಿ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಈಗ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊತಾ ಇರೋರು ಎಲ್ಲರೂ ಕೇಳ್ತಾ ಇದ್ದಾರೆ. ಈಗ ನಾನು ಪಡ್ಕೊತಾ ಇಲ್ಲ, ಸೊ ನಾನು ಕೇಳುವಂಥ ರೈಟ್ಸ್ ಇರಲ್ಲ. ಯಾಕಂದರೆ ನಿಮಗೆ ಹಣ ನನಗೆ ಬರ್ತಾ ಇದೆಯಾ ಅಂತ ಫಸ್ಟ್ ಕೇಳ್ತಾರೆ. ಯಾಕಂದ್ರೆ ನನಗೆ ಗೊತ್ತಿಲ್ಲ ಎಷ್ಟು ಹಣ ಬಂದಿದೆಯೋ ಅಥವಾ ಎಷ್ಟು ಕಂತು ಬಂದಿದೆಯೋ ಅಥವಾ ನನ್ನ ಖಾತೆಗೆ ಜಮಾ ಆಗಿದೆ. ನನ್ನ ಖಾತೆಗೆ ಜಮಾ ಆಗ್ತಿಲ್ಲ, ನಾನು ಪಡ್ಕೊತಾ ಇಲ್ಲ, ಆ ಒಂದು ಕಾರಣಕ್ಕೋಸ್ಕರ. ಆದರೂ ಕೂಡ ಹಣವನ್ನು ಅವ್ರು ಕೊಡ್ತೀನಿ ಅಂತ ಏನು ಹೇಳಿದಾರೆ 5 ವರ್ಷಗಳ ಕಾಲ ಕೊಟ್ಟೇ ಕೊಡ್ತಾರೆ. ಕೊಡಲಿಲ್ಲ ಅಂದಾಗ ಎಲ್ಲರೂ ಕೂಡ ಕೇಳ್ತಾರೆ. ನೀವು ಸುಮ್ಮನೆ ಕಮೆಂಟ್ ಪಾಸ್ ಮಾಡೋದನ್ನ ನಿಲ್ಲಿಸಿ. ಇಲ್ಲಿ ಮಹಿಳೆಯರು ಯಾರು ಕೂಡ ಅಯ್ಯೋ ನಮ್ಮ ಹಣ ಬರ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇಲ್ಲ. ಇಲ್ಲಿ ಒಂದು 2-3 ಜನ ಇದ್ದಾರೆ, ಅವರೇ ಇದ್ರ ಬಗ್ಗೆ ಯೋಚನೆ, ಅದು ಯಾಕೆ ಗುರು ನಂಗೆ ಗೊತ್ತಿಲ್ಲ. ನಿಮಗೆ ಹೆಂಡತಿ ಮಕ್ಕಳಿಗೆ ದುಡ್ಡು ಕೊಡ್ತಿರೋ ಇಲ್ಲ ನಂಗೆ ಗೊತ್ತಿಲ್ಲ, ಸುಮ್ಮನೆ ಒಂದು ಕಮೆಂಟನ್ನು ಪಾಸ್ ಮಾಡ್ತೀರಾ. ಇಷ್ಟನ್ನು ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಮತ್ತೊಮ್ಮೆ ಸಿಗೋಣ. ನಿಮ್ಮೆಲ್ಲರಿಗೂ ನಮಸ್ಕಾರ.